ಗೈಸ್ ತಲೆಗೆ ಶಾರ್ಟ್ ಹೊಡಿತಾನೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಏನಂತಂದ್ರೆ ಇವತ್ತಿನ ವ್ಲಾಗ್ ಏನದ್ರ ಬಗ್ಗೆ ಅಂತ ನನ್ನ ತಮ್ಮನೇಲೆಲ್ಲ ಆಗಲೇ ನೋಡಿರ್ತೀರಾ. ಸೊ ಇವತ್ತು ನಮ್ಮ ಅಣ್ಣ ಬರ್ಡೇ. ಆ್ಯಕ್ಚುಲಿ ನನಗೆ ಪ್ಲ್ಯಾನ್ ಇತ್ತು ಕೇಕ್ ಏನಾನ ತರಿಸ್ಬಿಟ್ಟು ಇವಾಗಲೇ ಕಟ್ ಮಾಡೋಣ ಅಂತ. ಬಟ್ ಯಾವುದು ಇಷ್ಟು ಬೇಗ ಡೆಲಿವರಿ ಇಲ್ಲ. ಆ್ಯಂಡ್ ಅಟ್ಲೀಸ್ಟ್ ಡಿನ್ನರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವನೇ ಟ್ರಿಪ್ ಹೋಗ್ತಾ ಇದ್ದಾನೆ ಇವಾಗ. ಒಂದು 10 o'clock ಎಲ್ಲ ಮನೆ ಬಿಡ್ತಾನೆ. ನನಗೆ ಬೇರೆಯೇ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಬಟ್ ನನಗೆ ಗೊತ್ತಿರಲಿಲ್ಲ ಅವ್ನು ಇಷ್ಟು ಬೇಗ ಮನೆ ಬಿಡ್ತಾ ಇದ್ದಾನೆ ಅಂತ. ಆ್ಯಂಡ್ ಇಡೀ ದಿನ ನಾವು ಇರೋಕ್ಕೂ ಆಗಲ್ಲ. ನಾನು ಕೂಡ ಬ್ಯುಸಿ ಇರ್ತಾ ಇದ್ದೆ ಅವ್ನು ಇದ್ದಿದ್ರು ಕೂಡ. ನನಗೂ ಇವತ್ತು ಒಂದು ಪ್ರಮೋಷನ್ ಇದೆ. ಸೊ ಇವತ್ತಿನ ಪ್ಲ್ಯಾನ್ ಏನು ಅಂತ ಅಂದರೆ, ನಾನು ನನಗೆ ಒಂದಷ್ಟು ಗಿಫ್ಟ್ಸ್ನ ತೊಗೊಂಡಿದ್ದೀನಿ. ಅಂದರೆ ಬೇಸಿಕ್. ಆ್ಯಕ್ಚುಲಿ ನಮ್ಮ ಮನೇಲಿ ಗಿಫ್ಟು ಕೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ನಾವು ಸ್ವಲ್ಪ ಅರ್ನ್ ಮಾಡ್ತೀವಲ್ವ, ಸೊ ಕೊಡೋಣ ಅಂತ ಏನು ಮಾಡಿದ್ದೀನಿ ಅಂದರೆ, ಅದು ಗೋಲ್ಡ್ ಇಯರಿಂಗ್ಸ್ ಅಲ್ಲ ಆ್ಯಕ್ಚುಲಿ. ಇಟ್ ಈಸ್ ಅ ನಾರ್ಮಲ್ ಇಯರಿಂಗ್, ಬಟ್ ಇಟ್ ಲುಕ್ಸ್ ಸೇಮ್ ಎಕ್ಸಾಕ್ಟ್ಲಿ ಲೈಕ್ ಗೋಲ್ಡ್ ಥರನೇ ಇರುತ್ತೆ. ಬಟ್ ನಾನು ಅದನ್ನು ಗೋಲ್ಡ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಅವನಿಗೆ ಕೊಡೋಣ ಅಂತ. ಅವನು ನಿಜವಾಗ್ಲೂ ಪ್ರ್ಯಾಂಕ್ ಆಗ್ತಾನೆ ಏನು ಅಂತ ಗೊತ್ತಿಲ್ಲ. ನಾನು ಇನ್ನೂ ಇವಾಗ ಎದ್ದಿದ್ದೀನಿ ಗೈಸ್. ನನ್ನ ವಾಯ್ಸ್ ತುಂಬ ಕೆಟ್ಟದಾಗಿದೆ, ಬೈಕೋಬೇಡಿ. ಅವ್ನು ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ. ಬಂದ ತಕ್ಷಣ ನಾನು ಅವನಿಗೆ ಕೊಟ್ಬಿಡ್ತೀನಿ, ಇಲ್ಲಾಂದ್ರೆ ಅವ್ನು ಟ್ರಿಪ್ಪಿಗೆ ಹೊಟ್ಟೋಗ್ತಾನೆ. ವಂಶ ಟ್ರಿಪ್ಪಿಗೆ ಹೊಟ್ಟೋಗ್ತಾನೆ. ಸೊ ಬೇಗ ಕೊಡಬೇಕು. ಕೊಟ್ಬಿಟ್ಟು ನನಗೂ ಇನ್ನೂ ತುಂಬ ಕೆಲಸ ಇದೆ ಇವತ್ತು. ಮೈ ಶೆಡ್ಯೂಲ್ ಇಸ್ ಸೋ ಟೈಟ್. ಸೊ ಎಸ್, ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ನಾವು ಅಣ್ಣಂಗೆ ನನಗೆ ಕೊಟ್ಟಿಲ್ಲ. ಆಮೇಲೆ ಕೊಡೋಣ, ಕೂತ್ಕೋ. ಆಮೇಲೆ ಕೊಡೋಣ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ಲಿಲ್ಲ. ಬಾಯ್ ಬಿಟ್ಬಿಟ್ಟು ನೀನೇನು ಕೊಡಲ್ಲ ಅಂತ ಕೇಳ. ನಮ್ಮ ಅಮ್ಮ ಕೂಡ ಶೂ ಕೊಡಿಸ್ಬಿಟ್ರು. ನಾನೇ ತಗೋಬೇಕು ಅಂತಿದ್ದ ಕಣ ಇದನ್ನ ಇವತ್ತು. ಅದಕ್ಕೆ ನಾನೇ ಕೊಡ್ಸ್ದೆ ಗೈಸ್. Oh my God, bro. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸಖತ್ತಾಗೈತೆ. ಅವನು ಒಂದ್ 2-3 ಸಲ ತಗೋಬೇಕು ಅಂತ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟಿದ್ದ. ಅದನ್ನ ನಾನು ಗಮನಿಸಿದ್ದೆ ಗೈಸ್. ಅದಕ್ಕೆ ಅದನ್ನೆಲ್ಲ ಸ್ಮಾಲ್ ಥಿಂಗ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಮ ಅಣ್ಣಂಗೆ ಕೊಟ್ಟೆ. ಇಡೀ ತೋರ್ಸು ಫಸ್ಟ್. Chelsea boots, bro. ಏರ್ಸೆಲ್ ನೋಡು ನೀರ ಯಾವ ಆಗೈತೆ ಗೈಸ್. ಅದಕ್ಕೆ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ತರ ಅಂತೂ ಅಲ್ಲ, ಫಸ್ಟ್ ರ್ಯಾಂಕ್ ರಾಜು ತರ. ಕೂತ್ಕೊಳ್ಳೋ, ನಿನ್ ರಿಯಾಕ್ಷನ್ ತೋರ್ಸೋಣ. ಅವನು ತುಂಬಾ ಓವರ್ ಸ್ಕಿನ್ ಕೇರ್ ಪರ್ಸನ್ ಗೈಸ್ ನಮ್ಮ ಅಣ್ಣ. ಅದಕ್ಕೆ ಇಲ್ಲಿ ತೋರ್ಸ್ಬೇಕು. ನನ್ ಕ್ಯಾಮರಾ ಆನ್ ಮಾಡಿರೋದು ಯಾಕೆ ಹೇಳು? ಅವನು ತುಂಬಾ ಓವರ್ ಸ್ಕಿನ್ ಕೇರ್ ಪರ್ಸನ್ ನಮ್ಮ ಅಣ್ಣ. ಅದಕ್ಕೋಸ್ಕರ ನಮ್ಮ ಅಣ್ಣಂಗೆ MKFN ಅವ್ರದ್ದು ಅವನ ಹತ್ರ ತಲೆಗೆ ಹಾಕೋದೆಲ್ಲ ಇತ್ತು. ಅದಕ್ಕೆ ಬಾಡಿಗೆ ಹಾಕೋಬಿಟ್ಟಿದ್ದೀನಿ. ಸ್ಕ್ರಬ್, ಶಾಂಪೂ, ಆ ತರ ಸಕ್ಕತ್ತಾಗಿದೆ. ನನ್ನ ಫೇವ್ರೇಟ್ ಆಕ್ಚುಲಿ. ನನಗೆ ಅಂತ ತಗೊಂಡಿದ್ದು. ನಮ್ಮಣ್ಣ ತುಂಬಾ ಓವರ್ ಸ್ಕಿನ್ ಕೇರ್ ಪರ್ಸನ್ ಆಗಿರೋದ್ರಿಂದ ತುಂಬಾ ಸಕ್ಕತ್ತಾಗಿದೆ. ಸೂಪರ್ ರಿಸಲ್ಟ್ ಕೊಡುತ್ತೆ ಗೈಸ್ ಇದು. MKFN ಇಸ್ ಅ ಕಾಫಿ ಬ್ರ್ಯಾಂಡ್. ಸೊ ಇನ್ನೊಂದು ದೊಡ್ಡ ಗಿಫ್ಟ್ ಇನ್ನೊಂದು ತುಂಬಾ ದೊಡ್ಡ ಗಿಫ್ಟ್ ಗೈಸ್. ನನ್ನ ಬಜೆಟ್ ತುಂಬಾ ಮೀರಿ ಹೋಗಿದ್ದು. ತುಂಬಾ ದಿನದಿಂದ ಕೇಳ್ತಾನೆ ಇದ್ದ ನಮ್ಮಮ್ಮನ, ನೆನ್ಸ್ಕೊಂಡು ಕೇಳ್ತಾನೆ ಇದ್ದ. ಅದಕ್ಕೋಸ್ಕರನೇ ನಮ್ಮ ಅಣ್ಣಂಗೆ ಇನ್ನೊಂದು ಗಿಫ್ಟ್ ಕೊಡ್ತೇನೆ. ಕಣ್ಮುಚ್ಕೊ. ಕಣ್ಮುಚ್ಕೊಳ್ಳು. ಕ್ಯಾಮ್ರಾಗ್ ಹೆಂಗ್ ಒಟ್ಟಾಗಿದೆ ನೋಡ ನೀನು. ಈ ಕಡೆ ಕುತ್ಕೋ. ಕೈ ಮುಂದೆ ಮೇಲ್ ಮಾಡು. ಚಾಕ್ಲೇಟ್ ಕೊಟ್ಟರು. ಮೇಲ್ ಮಾಡು, ಕೈ ಮೇಲ್ ಮಾಡು.
ಗೋಲ್ಡನ್ ಇದೇ ತರದ್ ಹೋಗಿ ನಾರ್ಮಲ್ ಅಂಗಡಿಯಲ್ಲಿ ತಗೊಂಬಂದಿದ್ದ ಆರ್ಟಿಫಿಷಿಯಲ್. ಸೊ ಅವನಿಗೆ ಗೋಲ್ಡ್ ನಿಜ ಗೋಲ್ಡಾ? ಇಲ್ಲ ನಾನ್ ಅವತ್ ತಂದಿದ್ದೆ ತಂದ್ಕೊಂಡಿದ್ದೆ ಏನು ಇದಕ್ಕೆ ನಾನು ಏನು ಕೊಡಲ್ಲ. ಇಲ್ಲ ಇದು ಅದೇ ತರ ಆಯ್ತಲ್ಲ, ನಾನೇನ್ ದುಡಿತಾ ಇಲ್ವಾ ಇವಾಗ? ಇದು ಅದೇ ತರ ಆಯ್ತಲ್ಲ, ಅದಕ್ಕೆ ಅದಕ್ಕೆ ಅದನ್ನೇ ತಗೊಂಬಂದಿರೋದು ಆ ತರದ್ದೇ. ಯಾಕೋ ಬಿಲ್ ತೋರ್ಸೆ ನೀನು? ಅವೆಲ್ಲ ತೋರ್ಸಲ್ಲ ಗೈಸ್. ಕೊಟ್ಟಿರೋ ಗಿಫ್ಟ್ ಅದ್ ಯಾವತ್ತೂ ಬಿಲ್ ತೋರ್ಸ್ಬೇಡಿ. ನೀವೇ ಆದ್ರೂ ಅಷ್ಟೇ ಯಾರಿಗೂ ಬಿಲ್ ತೋರ್ಸ್ಬೇಡಿ. ಅಯ್ಯೋ ಎಷ್ಟಾಯ್ತು ಇದಕ್ಕೆ? ದುಡ್ಡೆಲ್ಲ ಕೇಳ್ಬೇಡ. ಎಷ್ಟು ಗ್ರಾಮ್ ಹೇಳು ಓಲಿ? ಅವೆಲ್ಲ ಕೇಳ್ಬೇಡದು. ಅದ್ ಎಷ್ಟ್ ಗ್ರಾಮ್ ಹೇಳಿ? ಇರು ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಅಮ್ಮಂಗೆಲ್ಲ ತೋರ್ಸಾಗೈತೆ ಬಿಡು. ಇರು ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಏಯ್ ಮಾತಾಡೋ, ನಾನು ಇಷ್ಟೆಲ್ಲ ಕೊಟ್ಟಿನಿ. ಫಸ್ಟ್ ನಾನು ವ್ಲಾಗಲ್ಲಿ ಮಾತಾಡು, ಆಮೇಲೆ ನಿಂದ ಏನಾರು ಇರ್ಲಿ. ನಾನು ಕೊಟ್ಟಿರೋದೆಲ್ಲ ಹೆಂಗ್ ಇಷ್ಟ ಆಯ್ತು ಅಂತ. ದುನ್ಯಾ ವಿಜಯ್ ತರ ಮಾತೆ ಬರ್ತಾ ಇಲ್ಲ ನನಗೆ ಇವತ್ತು. ಅಯ್ಯೋ ಇದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಗೋಲ್ಡ್ ಚಿನ್ನು, ನನ್ ಚಿನ್ನು ಕಣೆ ನೀನು. ನಾನು ಕೊಟ್ಟಿರೋದ್ರ ಬಗ್ಗೆ ಎಲ್ಲ ಏನಂತ ಗೈಸ್, ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದನ್ನ ಎತ್ತು ಶೂನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನಮ್ಮ ಅಮ್ಮ ಕೂಡ ಗಿಫ್ಟ್ ಕೊಟ್ಟಿದ್ರು ಈ ಸಲ. ನೀನೇನ ಕೊಟ್ಟಿಲ್ವಾ ಅಂತ ನಮ್ಮ ಅಮ್ಮನ ಶೂ ಕೊಟ್ರು, ಅದು ತುಂಬಾ ಇಷ್ಟ ಆಗಿತ್ತು. ಬಟ್ ಇದು ಚೆಲ್ಸಿ ಬೂಟ್ಸ್ ಅಲ್ಲ, ಶೂ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಚೆಲ್ಸಿ ಬೂಟ್ಸ್ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಇದು ಶಾಕ್ ಆಗಿದ್ದು. ಗೋಲ್ಡ್ಗೆ ಗೋಲ್ಡ್ ಕೊಡ್ತಾಳೆ. ಇದ್ರ ಬಗ್ಗೆ ನಾನು ಕೇಳೂ ಇಲ್ಲ, ತಂದ್ಕೊಟ್ಟಿದ್ದಾಳೆ ಅವಳು, ಚೆನ್ನಾಗಿದೆ ಅಂತ. ಟ್ರೈ ಮಾಡಿ ನೋಡೋಣ. ಫೇಸ್ ಮಾಸ್ಕ್ ಎಲ್ಲ ಕೊಡ ಗೈಸ್. ನಮ್ಮ ಅಣ್ಣಂದು ಫೇಸ್ ಅಂದ್ರೆ ಅವನ ಫೇಸ್ಗೆಲ್ಲ ಏನ್ ಹಾಕೊಂತಾನೆ ಅವನದು ಆ ಪ್ರಾಡಕ್ಟ್ಸ್ ಎಲ್ಲ ಬೇಕಾದ್ರೆ ಒಂದಿನ ನಾನು ಒಂದ್ ವ್ಲಾಗೇ ಮಾಡ್ಬೋದು, ಅಷ್ಟು ಇದೆ. ಅವನು ಒಂದು ಲಿಪ್ ಬಾಮ್ ಹಾಕೋ ಪ್ರಾಡಕ್ಟ್ ಪ್ರೈಸ್ ಕೇಳ್ಬಿಟ್ರೆ ನೀವು ಅಮ್ಮ ನೀನು ಅಷ್ಟೊಂದು ಹಾಕೊಳಲ್ಲ, ಅಷ್ಟು ಎಕ್ಸ್ಪೆನ್ಸಿವ್. ಬರೀ ಒಂದ್ ಲಿಪ್ ಬಾಮ್ ಗೈಸ್, ಬರೀ ಒಂದ್ ಲಿಪ್ ಬಾಮ್ ಇಷ್ಟೇ, ಎಷ್ಟು ಎಕ್ಸ್ಪೆನ್ಸಿವ್ ಹಾಕೊಂತಾನೆ. ಸೊ ಒನ್ ಲೈಫ್ ಯು ಹ್ಯಾವ್ ಟು ಸ್ಪೆಂಡ್ ವಾಟ್ ಎವರ್ ಯು ವಾಂಟ್. ಗೈಸ್ ತಲೆಗೆ ಶಾರ್ಟ್ ಹೊಡಿತಾನೆ. ಮಧ್ಯರಾತ್ರಿ ಬರ್ತಾಳೆ, ಇವನ್ ಬರ್ತಾಳೆ ಬಂದ್ ನಂಗ್ ಮುಟ್ಕೊಟ್ಟವನೆ. ಪ್ರ್ಯಾಂಕು ಇದು ನಂದೇ ತಾನೆ? ನಾನ್ ತಂದಿದ್ದೆ ತಾನೆ ಇದು? ಒಡೆ ನನ್ ತೈಕೆ ಆಗ್ಬಿಟ್ನಲ್ಲೇ ಗೋಲ್ಡು ಅನ್ಕೊಂಡು. ನಾನು ಅದೇ ನೋಡ್ದೆ, ಇದು ಯಾವ್ದಿದು? ಗೈಸ್ ಅದನ್ನ ತಗೊಂಬಂದ್ ಮತ್ತೆ ವಾಪಸ್ ಕೊಟ್ಬಿಟ್ಟ ಅವನು. ಅದಕ್ಕೋಸ್ಕರನೇ ಅದನ್ನೇ ಮತ್ತೆ ತಗೊಂಬಂದ್ ಕೊಟ್ಟೆ. ಯಾವಾಗೂ ಇಲ್ಲಿ ಹಾಕೊಂಡಿದ್ದಾನಲ್ಲ ಈ ತರ ರಿಂಗ್ ಹಾಕೊಂಡಿದ್ದ. ಇದು ಇದನ್ನ ಹಾಕೋದೇ ಇಲ್ವಲ್ಲ? ಆಕ್ಚುಲಿ ಚೆನ್ನಾಗ್ ಕಾಣಿಸ್ತಾ ಇತ್ತು ಅವ್ನಿಗೆ. ಇದನ್ನ ಹಾಕೋದೇ ಇಲ್ಲ. ಹೋಗ್ ನಾನು ತಗೊಂಡೋಗಿ ಕೊಟ್ಟಿದ್ದಾನೆ, ಅವನ ಹತ್ರನೇ ಹೋಗಿ ಇಸ್ಕೊಬನ್ನಿ. ನಾಚಿಕೆ ಚೆನ್ನಾಗ್ ಕಾಣಿಸ್ತಾ ಇತ್ತು ಕಣೋ ನಿಂಗೆ. ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವಾ? ಅಲ್ಲ ಗೋಲ್ಡ್ ಅಂದಾಗ ದುಡಿತಾ ಇಲ್ವಾ? ಇದೆಲ್ಲ ಯಾರ ಹತ್ರ ತಗೊಂಬಂದಿರಲ್ಲ, ನನ್ ದುಡ್ಡೆಲ್ಲ ತಗೊಂಬಂದ. ಈ ರೇಂಜ್ ದುಡಿಯದ ನೀನು? ಅದು ಕೊಡ್ಸ್ಬೋದು ಗೈಸ್, ದೊಡ್ಡ ವಿಚಾರ ಅಲ್ಲ. ನನಗ್ ನೀನೇ ಗೋಲ್ಡು. ಅಮ್ಮ ಗೋಲ್ಡು, ಅಪ್ಪ ಗೋಲ್ಡು, ಸಾಕಿ ಗೋಲ್ಡ್. ನಾನು ನಿಂಗೆ ಪ್ರ್ಯಾಂಕ್ ಮಾಡ್ಬೇಕು ಅಂತಾನೆ ತಗೊಂಡ್ಬಂದಿದ್ದೆ. ನಂಗೆ ಆಗ್ಲೇ ಡೌಟ್ ಬಂತು. ಇದು ಯಾವ ಬಾಯ್ದಲ್ಲಿ ಹೊಳಿತೈತೆ ಚಿನ್ನದ ತರ ಅಂತ ನಾನ್ ನೋಡ್ತಾ ಇದೀನಿ. ಇಷ್ಟಪ್ಪ ಇತ್ತಲ್ವಾ? ಆಕ್ಚುಲಿ ಭಯ ಆಗ್ಬಿಟ್ಟಿತ್ತು ಹಾಕೊಂಡಾಗ. ಒಂದ್ ನಿಮಿಷ, ಆಕ್ಚುಲಿ ನಂಬದೇ ಇಲ್ಲ ಅಂತಾನೆ ನಾನ್ ಅನ್ಕೊಂಡಿದ್ದು. ಯಾಕಂದ್ರೆ ಅದ್ ಗೊತ್ತಾಗುತ್ತೆ ಒಂಚೂರು ಗೋಲ್ಡ್ ಅಲ್ಲ ಅಂತ. ಲಾಸ್ಟ್ ಟೈಮ್ ಕೂಡ ತಗೊಂಬಂದು ಸೇಮ್ ವಾಪಸ್ ಕೊಟ್ಬಿಟ್ಟು ಬಂದಿದ್ದ. ಗೊತ್ತಿರಲ್ವಾ ಮನುಷ್ಯಂಗೆ ಪ್ರ್ಯಾಂಕ್. ನಮ್ಮಣ್ಣ ಸಕ್ಸಸ್ಫುಲ್ ಪ್ರ್ಯಾಂಕ್ ಅಲ್ಲ, ಇದು ಇಷ್ಟಪ್ಪ ಆಯ್ತಲ್ಲ. ಫಸ್ಟ್ ಗಾಯ ಆಗಿತ್ತು ಗೊತ್ತಾ? ನಾನ್ ಅದೇ ಅನ್ಕೊಂಡಿದ್ದೆ. ಯಾವ್ದು ಏನ್ ಗಾಯ ಆಗಿತ್ತು? ಏನೋ ಕಿವಿ ಗಾಯ ಆಗಿತ್ತು ನನಗೆ. ಚೆನ್ನಾಗ್ ಕಾಣಿಸ್ತಾ ಇತ್ತು. ನೀನ್ ಒಕೇಶನ್ ಚೆನ್ನಾಗ್ ಕಾಣಿಸ್ತಾ ಇತ್ತು, ಗಾಯ ಆಗಿತ್ತಲ್ವಾ? ಯಾವ್ದನ್ನ ಬಟ್ಟೆಗೆ ಹಾಕೊಂಡ್ ಹೋಗ್ಲಿ, ಯಾವಾಗೂ ಇದ್ರಲ್ಲೇ ಇರ್ತೀಯಲ್ಲ, ಸ್ವಲ್ಪ ಚೇಂಜ್ ಮಾಡ್ಲಿ ಅಂತ ತಗೊಂಬಂದ್ ಕೊಟ್ಟಿದ್ದು. ನೋಡ ತಗೋಬೇಕಂತ. ಚೀಪ್ ಪೊರ್ಕಿ ಯಪ್ಪ. ಈ ಟಿಕ್ ಟಾಕ್ ಇನ್ಫ್ಲೂಯೆನ್ಸರ್ ನೋಡಿ ಮನ ಇನ್ಫ್ಲೂಯೆನ್ಸ್ ಆಗ್ತಾನೆ. ಇದೇನಾದ್ರು ಗೋಲ್ಡ್ ಆಗಿದ್ರೆ ಗೈಸ್ ಅದನ್ನು ಕೊಡ್ಸೋ ದಿನ ಬರುತ್ತೆ ಗೈಸ್. ಈಗ್ಲೂ ಕೊಡ್ಸ್ಬೋದು, ಕೆಪಾಸಿಟಿ ಇದೆ ನಂಗೆ. ಇವಾಗ್ಲೂ ಮಲ ಬರಲ್ಲ ಒಂದೈತೆ. ಓವರಾಗ್ ಮಾತಾಡ್ಬೇಡ. ಕೊಡ್ಸೋದ್ ದೊಡ್ಡ ವಿಚಾರ ಅಲ್ಲ ಗೈಸ್, ಕೊಡ್ಸ್ಬೋದು. ನಾವೇ ಫಸ್ಟ್ ಅಷ್ಟೆಲ್ಲ ಎಫರ್ಟ್ ಎಲ್ಲ ಆಗಕ್ಕೆ ಹೋಗಲ್ಲ. ಬಿಕಾಸ್ ನನ್ನಿಂದ ಏನಾರು ಇವಳಗ್ ಬರ್ಬೇಕಲ್ವಾ? ನಾನ್ ಇವಳು ಗೋಲ್ಡ್ ಕೊಟ್ಬಿಟ್ಟು ನಾನ್ ಇವಳಿಗೆ ಚೊಂಪ್ ಕೊಟ್ಬಿಟ್ರೆ ಹುಡ್ಕೊಂಡ್ಬಿಡ್ತಾಳೆ. ಸೆಪ್ಟೆಂಬರ್ 7 ಬರ್ಡೇ, ನಾನೇನಾರು ಕೊಟ್ಟಿಲ್ಲ ಅಂದ್ರೆ
ಸುಮ್ನೆ ಯಾಕೆ ಎಕ್ಸ್ಪೆಕ್ಟೇಷನ್ Guys, ನಿಜವಾಗ್ಲೂ ಈ ಸಲ ನಾನ್ ಯಾರಿಂದಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ ಒಬ್ಳೆ birthday- ಹೋಗ್ತಾಳೆ, ಒಬ್ಳೆ ಹೋಗಿ ತಿಳ್ಕೊಂಡ್ ಬರ್ತಾಳೆ. ಫೋಟೋ ತೆಗಿಯಕ್ ಮಾತ್ರ ನಾನು ಹೋಗ್ತೀನಿ ಬೇಕಾರಿ ತರ. ಇಲ್ಲ ಓಕೆನಾ? ಇಲ್ಲ ಇಲ್ಲ, ಸೆಲ್ಫಿ ಅಲ್ಲಿ ವೇಟರ್ಸ್ ಹತ್ರ ತಗೊಂತಾಳೆ, ಫೋಟೋ ಬರ್ತಾಳೆ, ಇಲ್ಲ ಅಪ್ಲೋಡ್ ಮಾಡ್ತಾಳೆ. ಯಾ ಸೆಲ್ಫ್ ಗಿಫ್ಟೆಡ್, ಸೆಲ್ಫ್ ಪೋಸ್ಟೆಡ್ ಅನ್ಕೊಂಡು. ನಡಿ ಹೋಗ್ಲಿ. ನಮ್ಮನ್ನ ಅಂತ ಟ್ರಿಪ್ ಮಾಡ್ಬಿಟ್ಟೆ. ಹೋಯ್ತಾವನೆ ಗೈಸ್ ಇವತ್ತು. ಇಲ್ಲ ನಾನು ಆಕ್ಚುಲಿ Okay, ಇದು ಬೇರೆ ಪ್ಲಾನ್ ಇತ್ತು. ನಡಿ. ಬೇರೆ ಪ್ಲಾನ್ ಇತ್ತು. ನಮ್ಮನ್ನ ಟ್ರಿಪ್ ಹೋಗ್ತಾ ಇರೋದ್ರಿಂದ ಐ ಕುಡಂಟ್ ಡು ಎನಿಥಿಂಗ್. ಅಂಡ್ ಇವತ್ತಿನ ವ್ಲಾಗ್ ಫುಲ್ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಗಜಿ ಬಿಜಿ ಇದೆ ನಮ್ಮ ಶೆಡ್ಯೂಲ್ ಇವತ್ತು ಪೂರ್ತಿ ದಿನ. ಸ್ವಲ್ಪ ನಮ್ಮಮ್ಮಗ್ ತೋರ್ಸಕ್ಕಾಗ್ಲೇ ಓಡ್ತಾನೆ. ಸೊ ಪೂರ್ತಿಯಾಗಿ ನೋಡಿ ಅಷ್ಟೇ. ಬಾಯ್ ಗೈಸ್. ಪಡ್ಡು ಪೂರ್ತಿ ಸೀಚ್ಬಿಟ್ಟಿದೀನಿ. ನಮ್ಮ ಅಣ್ಣಂಗೆ ಗಿಫ್ಟ್ ಕೊಡೋ ನೆಟ್ದಲ್ಲಿ ನೋಡಿ ಸೀದೋಗ್ಬಿಟ್ಟಿದೆ ಗೈಸ್. ಪೂರ್ತಿ ಸೀದೋಗ್ಬಿಟ್ಟಿದೆ. ನಾನು ನೋಡ್ಕೊಂಡೇ ಇಲ್ಲ.